Hello everyone, I'm Amodini from Indian Institute of Information Technology, Sri City. I'm pursuing my computer science engineering in this college. And today I'll be teaching you guys units and measurement. ಸೊ ನಾನು ಇನ್ನೊಂದ್ಸತಿ ನನ್ನ ಹೆಸರು ಹೇಳ್ತೀನಿ ಕನ್ನಡದಲ್ಲಿ. ನಾನು ಅಮೋದಿನಿ ಎಪಿ. ನಾನು ಇವತ್ತು ನಿಮ್ಗೆ ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ಸ್ ಕಲಿಸ್ತಾ ಇದ್ದೀನಿ. ಸೊ ಫಸ್ಟ್ ನಿಮ್ಗೆ ಯೂನಿಟ್ಸ್ ಅಂಡ್ ಯೂನಿಟ್ ಅಂದ್ರೆ ಏನು ಅಂತ ನಾನು ಹೇಳ್ತೀನಿ. ಸೊ ಬೇಸಿಕಲಿ ಈಗ ನಾವು ಏನಾದ್ರೂ ಒಂದು ಡೈಮೆನ್ಷನ್ ತಗೊಂತೀವಿ, ಅದಕ್ಕೆ ನಾವು ಇದು 1 kg 1 ಗ್ರಾಮ್ ಆ ತರ ಹೇಳ್ತೀವಲ್ಲ, ಸೊ ಅದನ್ನ ನಾವು ಯೂನಿಟ್ ಅಂತ ಹೇಳ್ತೀವಿ. ಸೊ ಬೇಸಿಕಲಿ ಇಟ್ ಇಸ್ ನಥಿಂಗ್ ಬಟ್ ಅ ಅಕ್ಸೆಪ್ಟೆಡ್ ರೆಫರೆನ್ಸ್ ಸ್ಟ್ಯಾಂಡರ್ಡ್. ಇಟ್ ಇಸ್ ಅನ್ ಇಂಟರ್ನ್ಯಾಷನಲಿ ಅಕ್ಸೆಪ್ಟೆಡ್ ರೆಫರೆನ್ಸ್ ಸ್ಟ್ಯಾಂಡರ್ಡ್ ಅಲ್ವಾ. ಸೊ ಈಗ ನಾವ್ ಏನಾದ್ರೂ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಅದಕ್ಕೆ ಒಂದು ಬೇಸಿಸ್ ಇರುತ್ತೆ, ಬೇಸ್ ಯೂನಿಟ್ಸ್ ಇರುತ್ತೆ, ಅದರಿಂದ ಬಂದಿದ್ದು ಡಿರೈವ್ಡ್ ಇರುತ್ತೆ ಅಲ್ವಾ. ಸೊ ನಾವು ಈಗ ಫಸ್ಟ್ ಹಿಸ್ಟ್ರಿಯಲ್ಲೇ ಹೋಗೋಣ. ಏನಾಗುತ್ತೆ ಈಗ ದ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್. ಸೊ ಅದ್ರಲ್ಲಿ ಏನಿತ್ತು ಅಂದ್ರೆ ಮೊದಲು ಎಲ್ಲಾ ಕಡೆಯಿಂದ 3 ಮೇನ್ ಸಿಸ್ಟಮ್ಸ್ ಯೂಸ್ ಮಾಡ್ತಿದ್ರು. ಅದರಲ್ಲಿ ಫಸ್ಟ್ ಒನ್ ಇಸ್ CGS. ಓಕೆ, ಸೊ ವಾಟ್ ಡಸ್ C stand for? Centimeter, right? 1 minute. ಹಾ, ಆಮೇಲೆ G stands for gram and S stands for seconds. ಇದೇ ತರ ನೆಕ್ಸ್ಟ್ ಇನ್ನೊಂದಿದೆ, ಅದು FPS ಸಿಸ್ಟಮ್ ಅಂತ. ಸೊ ಎಫ್ ಅಂದ್ರೆ ಫುಟ್, ಪಿ ಅಂದ್ರೆ ಪೌಂಡ್, ಎಸ್ ಅಂದ್ರೆ ಸೆಕೆಂಡ್ಸ್. ಸೊ ನೀವ್ ಒಂದ್ ಥಿಂಗ್ ಅಬ್ಸರ್ವ್ ಮಾಡಿರ್ಬೇಕು, ಅದೇನಂದ್ರೆ CGS ಅಲ್ಲಿ ಮತ್ತೆ FPS ಅಲ್ಲಿ ಎರಡರಲ್ಲೂ ಫಸ್ಟ್ ಲೆಂತ್ ಯೂನಿಟ್ ಇದೆ, ಅದಾದ್ಮೇಲೆ ವೇಟ್ ಯೂನಿಟ್ ಇದೆ, ಅದಾದ್ಮೇಲೆ ಟೈಮ್ ಯೂನಿಟ್ ಇದೆ. ಸೊ ಅದೇ ತರ ದೇ ಥಾಟ್ ಇನ್ನೊಂದು ತರಣ ಅಂತ. ಸೊ ಅದು ಬಂದ್ಬಿಟ್ಟು MKS ಅಂತ. ಸೊ MS ಮೀಟರ್, kilogram, and then finally seconds. ಸೊ ಇಷ್ಟೊಂದೆಲ್ಲ ಇದ್ದಾಗ ಈಚ್ ಸಿಸ್ಟಮ್ ಅಲ್ಲಿ ಎಲ್ಲ ಡಿಫ್ರೆಂಟ್ ಆಗುತ್ತೆ ಅಲ್ವಾ. ಒಂದ್ರಲ್ಲಿ 1 ಸೆಂಟಿಮೀಟರ್ ಇದ್ರೆ ಇನ್ನೊಂದ್ರಲ್ಲಿ 0.01 ಫುಟ್ ಆಗ್ಬೋದು, ಆ ತರ ಎಲ್ಲ ಪ್ರಾಬ್ಲಮ್ ಆಗ್ತಿತ್ತು. ಸೊ ಅದಕ್ಕೆ ಟು ಮೇಕ್ ಇಟ್ ಆಲ್ ಸ್ಟ್ಯಾಂಡರ್ಡೈಸ್ they introduced SI units. SI units ದು ಫುಲ್ ಫಾರ್ಮ್ ಏನಂದ್ರೆ ಸಿಸ್ಟಮ್ ಇಂಟರ್ನ್ಯಾಷನಲ್ ಡಿ ಯೂನಿಟ್ಸ್. ಸೊ ಇಟ್ ಇಸ್ ಬೇಸಿಕಲಿ ಅದು ಒಂದು ಫ್ರೆಂಚ್ ಅಲ್ಲಿ ಇದ್ದಿದ್ದು. ಸೊ ನೀವಿದು ನೋಡ್ಬೋದು, ಐ ಹ್ಯಾವ್ ಕವರ್ಡ್ ಆಸ್ ಆಫ್ ನೌ ದ ಫಸ್ಟ್ ಪೇಜ್. ಸೊ ನೀವು ನಾನೇನ್ ಕಲ್ಸಿದೀನಿ ಅದು ತಿಳ್ಕೊಂಡ್ರೆ ನಿಮ್ಗೆ ಇದು ಅರ್ಥ ಆಗ್ಬಿಡುತ್ತೆ. ಈಗ ಮುಂದೆ ಹೋಗೋಣ. ಸೊ SI ಯೂನಿಟ್ಸ್ ಅಲ್ಲಿ ಬೇಸಿಕಲಿ 7 ಬೇಸ್ ಯೂನಿಟ್ಸ್ ಇದೆ. ಓಕೆ, ಸೊ 7 ಬೇಸ್ ಯೂನಿಟ್ಸ್ ಅಂದ್ರೆ ಈಗ ನಾನು ಏನಾದ್ರೂ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ನನ್ಗೇನಾದ್ರೂ ಸ್ಟಾರ್ಟಿಂಗ್ ಪಾಯಿಂಟ್ ಇರ್ಬೇಕು ಅಲ್ವಾ. ಸೊ ಹಾಗಾಗಿ ಅವ್ರು ಅನ್ಕೊಂಡ್ರು 7 ಬೇಸ್ ಯೂನಿಟ್ ಸ್ಟಾರ್ಟ್ ಮಾಡೋಣ ಅಂತ. ಸೊ ಅದರಲ್ಲಿ ಬಂದ್ಬಿಟ್ಟು ಫಸ್ಟ್ ನಾನು ಇಲ್ಲಿ ಲಿಸ್ಟ್ ಮಾಡ್ತೀನಿ. ಫಸ್ಟ್ ಲೆಂತ್, ಸೆಕೆಂಡ್ ಮಾಸ್, ಥರ್ಡ್ ಟೈಮ್, ಫೋರ್ತ್ electric,
thermodynamic, temperature, sixth, amount of substance, and seven, luminous intensity. Right. ಸೊ ಈಗ ಫಸ್ಟ್ ಇದೆಲ್ಲ ಕ್ವಾಂಟಿಟೀಸ್ ತಗೊಂಡ್ವಿ. ಸೊ ಇದ್ರ ಬೇಸಿಸ್ ಮೇಲೆ ನಾವು ಯೂನಿಟ್ ಸ್ಟಾರ್ಟ್ ಮಾಡ್ವಿ. ಸೊ ಫಸ್ಟ್ ಲೆಂತ್ಗೆ ನಮ್ದು ಬೇಸ್ ಯೂನಿಟ್ ಎವ್ರಿ ಟೈಮ್ ಮೀಟರ್ ಆಗಿರುತ್ತೆ. ಮಾಸ್ಗೆ ಎವ್ರಿ ಟೈಮ್ ಕೆಜಿ, ಟೈಮ್ಗೆ ಸೆಕೆಂಡ್ಸ್. ನೀವ್ ಅನ್ಕೊಂತಿರ್ಬೋದು ಇದು MKS ಸಿಸ್ಟಮ್ ತರಾನೇ ಆಯ್ತು ಅಂತ, ಬಟ್ MKS ಸಿಸ್ಟಮ್ ಅಲ್ಲಿ ಬರೀ 3 ಯೂನಿಟ್ಸ್ ಇತ್ತು, ಬಟ್ ಇದರಲ್ಲಿ 7 ಯೂನಿಟ್ಸ್ ಬಂದಿದೆ. ದಟ್ ಎಕ್ಸ್ಟ್ರಾ ಆಗಿ ಎಲೆಕ್ಟ್ರಿಕ್, ಥರ್ಮೋಡೈನಮಿಕ್ ಟೆಂಪರೇಚರ್, ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಮತ್ತು ಲುಮಿನಸ್ ಇಂಟೆನ್ಸಿಟಿ. ಸೊ ಎಲೆಕ್ಟ್ರಿಕ್ ಬಂದ್ಬಿಟ್ಟು ಆಂಪಿಯರ್. ಓಕೆ, ಇದೆಲ್ಲ ಇದ್ರ ಬಗ್ಗೆ ನೀವು ಮುಂದಿನ ಕ್ಲಾಸ್ ಅಲ್ಲಿ ಕಲಿತೀರಾ. ಆದ್ಮೇಲೆ ಥರ್ಮನ್, ಓಕೆ ನಾನು ಇದನ್ನ ಕೆಳಗಡೆ ಬರೀತೀನಿ. ಡೈನಮಿಕ್ ಅಲ್ಲಿ ಇದ್ದಾಗ ನಾವು ಕೆಲ್ವಿನ್ ಅಲ್ಲಿ ಮೆಜರ್ ಮಾಡ್ತೀವಿ. ಇಟ್ ಇಸ್ ನಾಟ್ ಡಿಗ್ರಿ ಸೆಲ್ಸಿಯಸ್ ಬಟ್ ಕೆಲ್ವಿನ್. ಓಕೆ, ಸಿಕ್ಸ್ತ್ ಒನ್ ಇಸ್ ಅಮೌಂಟ್ ಆಫ್ ಸಬ್ಸ್ಟೆನ್ಸ್. ಅದು ಬಂದ್ಬಿಟ್ಟು ಮೋಲ್. ಅಂಡ್ ಸೆವೆಂತ್ ಒನ್ ಇಸ್ ಲುಮಿನಸ್ ಇಂಟೆನ್ಸಿಟಿ. ಸೊ ಅದು ಬಂದ್ಬಿಟ್ಟು CD ಅಂದ್ರೆ ಕ್ಯಾಂಡೆಲಾ. ಸೊ ನಾವು ನೋಡ್ಬೋದು ದಟ್ ಇಲ್ಲಿ ಏನು ಡಯಾಗ್ರಾಮ್ಸ್ ಕೊಟ್ಟಿದ್ದಾರೆ ಅಲ್ವಾ. ಸೊ ಬೇಸಿಕಲಿ ನಾವು 7 ಯೂನಿಟ್ಸ್ ಹೇಳಿದೀವಿ ದಟ್ ಇದೆ, ಬಟ್ ಏನಂದ್ರೆ ಇನ್ನೊಂದು 2 more ಯೂನಿಟ್ಸ್ ಆಡ್ ಮಾಡಿದ್ದಾರೆ ಅವರು. ಅಂದ್ರೆ ದೇರ್ ಆರ್, ವೇಟ್ ಅ ಮಿನಿಟ್. ಸೊ ಇನ್ನ 2 ಯೂನಿಟ್ಸ್ ಇದೆ. ಸೊ ಅದು ಬಂದ್ಬಿಟ್ಟು ಓಕೆ, ಅದು ಬಂದ್ಬಿಟ್ಟು ಫಸ್ಟ್ ಇಸ್ ಪ್ಲೇನ್ ಆಂಗಲ್. ಅದು ಅಂದ್ರೆ ಏನು? ಈಗ ನಾವು ಒಂದು ಫಾರ್ ಎಕ್ಸಾಂಪಲ್ ಒಂದು ಸರ್ಕ್ಯುಲರ್ ಏರಿಯಾ ತಗೊಂಡಿದೀವಿ. ಓಕೆ, ಐ ನೋ ಅದು ಸರ್ಕಲ್ ತರ ಕಾಣ್ತಾ ಇಲ್ಲ ಅಂತ, ಸ್ಟಿಲ್ ಅಸ್ಯೂಮ್ ಮಾಡ್ಕೊಳ್ಳಿ ದಟ್ ಇದು ಸರ್ಕ್ಯುಲರ್ ಆಗಿದೆ. ಸೊ ಏನಂದ್ರೆ ದಿಸ್ ಇಸ್ ದ ಸೆಂಟರ್. ಓಕೆ, ಆಮೇಲೆ ಇದು ರೇಡಿಯಸ್ ಅಂಡ್ ಇದನ್ನ ನಾವು ಆರ್ಕ್ ಲೆಂತ್ ತಗೊಂತಿದೀವಿ. ಇದು ಆರ್ಕ್ ಅಲ್ವಾ, ದಿಸ್ ಥಿಂಗ್ ಇಸ್ ಆರ್ಕ್. ಸೊ ಇದು ಆರ್ಕ್ ಲೆಂತ್ DS. ಸೊ ಇದನ್ನ, ಈ ಆಂಗಲ್ ನಾನು D ಥೀಟಾ ಅಂತ ಕರಿತೀನಿ. ದಿಸ್ ಆಂಗಲ್ ಇಸ್ ಪ್ಲೇನ್ ಆಂಗಲ್. ಓಕೆ, ಸೊ ಐ ವಿಲ್ ಕ್ಯಾಲ್ಕುಲೇಟ್ D ಥೀಟಾ ಹೇಗೆ ಅಂದ್ರೆ D ಥೀಟಾ ಇಸ್ ಈಕ್ವಲ್ ಟು DS ಬೈ R ರೇಡಿಯನ್. ಓಕೆ, ಇದನ್ನ ನೆನ್ಪಿಟ್ಕೊಳ್ಳಿ. ಸೊ ಏನ್ ಕಲ್ತ್ರಿ? ದ ರೇಡಿಯಸ್ ಇಸ್ ದಿಸ್ ಇಸ್ ಅ ಪಾರ್ಟ್ ಆಫ್ ದ ಸರ್ಕಲ್. ಓಕೆ, ಸೊ ನಾನು ಇದು ಸರ್ಕಲ್ ಇತ್ತು, ಈ ಪಾರ್ಟ್ ನಾನು ತಗೊಂಡಿದ್ದೀನಿ ಇಲ್ಲಿ. ಈ ಪಾರ್ಟ್ ತಗೊಂಡ್ಬಿಟ್ಟು ಇದು ಮಾಡಿದೀನಿ. ಸೊ ವಿ ಗೆಟ್ ಇಟ್ ಆಸ್ ಪ್ಲೇನ್ ಆಂಗಲ್ ಇಸ್ ಈಕ್ವಲ್ ಟು DS ಬೈ R ರೇಡಿಯನ್. ಓಕೆ, ಇಷ್ಟು ಗೊತ್ತಾಯ್ತಾ? ಈಗ ಮುಂದೆ ಹೋಗೋಣ.
ನೆಕ್ಸ್ಟ್ ಬಂದ್ಬಿಟ್ಟು ಈಗ ಎಲ್ಲದ್ರದ್ದು ಹೇಗಿರುತ್ತೆ, ಒಂದು 2D ಅಲ್ಲಿರುತ್ತೆ, ಒಂದು 3D ಅಲ್ಲಿ ಇರುತ್ತೆ. ಅದೇ ತರ ಇಲ್ಲಿನೂ ಇನ್ನೊಂದು ಬರುತ್ತೆ, ದಟ್ ಇಸ್ ಸಾಲಿಡ್ ಆಂಗಲ್. ರೈಟ್. ಸೊ ಬೇಸಿಕಲಿ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಇದು ಇದು ಒಂದು ಪಾರ್ಟ್ ತಗೊಂಡಿದೀನಿ ಮತ್ತೆ ದಿಸ್ ಇಸ್ ಇನ್ ದ 3D ಫಾರ್ಮ್, ರೈಟ್. ಏನು 3D ತರ ಕಾಣ್ತಾ ಇಲ್ಲ ಅಂತ, ಬಟ್ ಇದೆ ಅಂತ ಅನ್ಕೊಳ್ಳಿ. So, ಇದು ಒಂದು. ಸೊ ಇಸ್ ದಿ ಏರಿಯಾ, ದ ಔಟರ್ ಜೋ ಸರ್ಫೇಸ್ ಕಾಣ್ತಾ ಇರತ್ತಲ್ವಾ, ಅದು ಇದೆ. ಸೊ ಇದು DA. ಓಕೆ, ಅದಾದ್ಮೇಲೆ ಇದು ರೇಡಿಯಸ್ ಆಸ್ ಯೂಶುವಲ್ ಅಂಡ್ ದಿಸ್ ಇಸ್ ದ ಸೆಂಟರ್. ನನಗೆ ಈಗ ಬೇಕಾಗಿರೋದು ಇದು ಏನಿದೆಯಲ್ವಾ, ಇದು ಆಂಗಲ್ ಬೇಕು ನನಗೆ. ಅದ್ ಹೇಗ್ ಗೊತ್ತಾಗುತ್ತೆ, ಅದನ್ನ ನಾನು ಡಿ ಒಮೆಗಾ ಅಂತ ಕರಿತೀನಿ. ಓಕೆ, ಸೊ ನಾನು ಅದನ್ನ ಹೇಗ್ ಬರೀತೀನಿ ಅಂದ್ರೆ DA ಬೈ ಆರ್ ಸ್ಕ್ವೇರ್ ಸ್ಟೆರೇಡಿಯನ್. ಓಕೆ, ಸೊ ಏನ್ ಡಿಫ್ರೆನ್ಸ್ ಇದ್ರಲ್ಲಿ, DS/R ಇದೆ when it is plane angle and solid angle ಇದ್ದಾಗ DA/R². ಅರ್ಥ ಆಯ್ತಾ? ಸೊ ಇದು ಸ್ಪೆರಿಕಲ್ ಸರ್ಫೇಸ್ ಇಂದ ಬಂದಿದೆ. ಇದು ಆಫ್ ಕೋರ್ಸ್ 3D ಅಂತ ತಿಳ್ಕೊಳ್ಳಿ, ಒಂದು ಬಾಲ್ ಅಲ್ವಾ. ಪಾರ್ಟ್ ತಗೊಂಡಿದ್ದೀನಿ. ಓಕೆ, ಸೊ ದಿಸ್ ಇಸ್ ಸ್ಫಿಯರ್. ಓಕೆ, ಸ್ಪೆರಿಕಲ್ ಸರ್ಫೇಸ್ ನ ಒಂದು ಪಾರ್ಟ್ ತಗೊಂಡಾಗ ಸಾಲಿಡ್ ಆಂಗಲ್ ಸಿಗುತ್ತೆ ನಮ್ದು. ಓಕೆ, ಇಷ್ಟೆಲ್ಲ ಅರ್ಥ ಆಯ್ತು. ಬಟ್ ಈಗ ಇಲ್ಲಿ ನೋಡಿದಾಗ ನೀವು NCERT ಟೆಕ್ಸ್ಟ್ ಬುಕ್ ಅಲ್ಲಿ ಡೆಫಿನೇಷನ್ಸ್ ಕೊಟ್ಟಿದ್ದಾರೆ ಎಲ್ಲ ಮೀಟರ್ದು ಎಲ್ಲ. ಸೊ ಅದನ್ನ ನಾನು ಚಿಕ್ಕದಾಗಿ ಒಂದು ಹೇಳ್ತೀನಿ. ಮೀಟರ್ ಅಂದ್ರೆ ಬೇಸಿಕಲಿ ನಾವು ಮೀಟರ್ ಅಂತೀವಲ್ಲ, ದಟ್ ಇಸ್ ದ SI ಯೂನಿಟ್ ಆಫ್ ಲೆಂತ್. ಅದ್ ಹೇಗ್ ಬಂತು, ಅದ್ರ ಡೆಫಿನೇಷನ್ ಏನು ಅಂದ್ರೆ, ಒಂದು ನಾವು ನಿಮ್ಗೆ ಗೊತ್ತು ಅಲ್ವಾ, C ಅಂದ್ರೆ ಸ್ಪೀಡ್ ಆಫ್ ಲೈಟ್ ಅಲ್ವಾ. ಸೊ ಇದ್ರದ್ದು ಫಸ್ಟ್ ವ್ಯಾಲ್ಯೂ ತಗೊಂಡ್ಬಿಟ್ಟು ನಾವು ಅದನ್ನ ಮೀಟರ್ ಪರ್ ಸೆಕೆಂಡ್ ಅಂತ ಹೇಳ್ತೀವಿ ಅಲ್ವಾ. ಅದ್ ಹೇಳಿದಾಗ, ಬಟ್ ಅಲ್ಲಿ ತನಕ ನಮ್ಗೆ ಸೆಕೆಂಡ್ ಗೊತ್ತಿರ್ಲಿಲ್ಲ, ಅದಕ್ಕೆ ನಾವೇನ್ ಮಾಡಿದ್ವಿ, ಸೆಕೆಂಡ್ ನಾವು is taken as cesium. Okay, 1 minute. ಇಲ್ಲಿ ತಗೊಂತೀನಿ, cesium frequency. ಸೊ ಇದೆಲ್ಲ ಅಷ್ಟೇನ್ ಬೈ ಹಾರ್ಟ್ ಮಾಡೋದ್ ಬೇಕಾಗಿಲ್ಲ, ಬಟ್ ನಾನು ಜಸ್ಟ್ ಇನ್ ಕೇಸ್ ಅಂತ ಹೇಳ್ಕೊಡ್ತಾ ಇದ್ದೀನಿ. ಓಕೆ, ಸೊ ಬೇಸಿಕಲಿ ನಾನು ಅದ್ ಹೇಳ್ತೀನಿ. ಇಟ್ ಇಸ್ ಡಿಫೈನ್ಡ್ ಬೈ ಟೇಕಿಂಗ್ ದ ಫಿಕ್ಸ್ಡ್ ನ್ಯೂಮೆರಿಕಲ್ ವ್ಯಾಲ್ಯೂ ಆಫ್ ದ ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್. ಓಕೆ, ಸೊ ಏನ್ ಮಾಡಿದ್ವಿ, ನಾವು ಅದನ್ನ ತಗೊಂಡ್ವಿ ಅಂಡ್ ಅದನ್ನ ನಾವು ವೆನ್ ಎಕ್ಸ್ಪ್ರೆಸ್ಡ್ ಇನ್ ದಿ ಯೂನಿಟ್ ಮೀಟರ್ ಪರ್ ಸೆಕೆಂಡ್, where the second is defined in terms of the cesium frequency. It is del BCS. Okay, ಇಷ್ಟು ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಕಿಲೋಗ್ರಾಮ್. ಆಸ್ ವಿ ನೋ, kilogram is the SI unit of mass alva. So it is defined by taking the fixed numerical value of Planck constant. So Planck constant is basically h. You will learn about that later, but as of now just understand that we have ನಾವು ಒಂದು ಕಾನ್ಸ್ಟೆಂಟ್ ತಗೊಂತಿದೀವಿ ಎಲ್ಲದ್ರಲ್ಲೂ, ಅದನ್ನ ನಾವು ಬೇರೆ ಫಾರ್ಮ್ಯಾಟ್ ಅಲ್ಲಿ ಹಾಕ್ತಿದೀವಿ, ಅದರಿಂದ ನಾವು ಡಿಫೈನ್ ಮಾಡ್ತಿದೀವಿ. ಓಕೆ, ಸೊ ಎಲ್ಲ ಯೂನಿಟ್ಸ್ ಅದೇ ತರ ಡಿಫೈನ್ ಆಗಿದ್ದಾವೆ. ಓಕೆ, ಸೊ ಇದು ಒಂದೆರಡು ಅರ್ಥ ಮಾಡ್ಕೊಂಡ್ರಿ ಅಂದ್ರೆ ಎಲ್ಲ ಅರ್ಥ ಆಗುತ್ತೆ. ಈಗ ನೆಕ್ಸ್ಟ್ ಏನ್ ಉಳಿತು, ಸೆಕೆಂಡ್. ಸೆಕೆಂಡ್ ಅಲ್ಲಿ ಏನಿದೆ, ಇಟ್ ಇಸ್ ಡಿಫೈನ್ಡ್ ಬೈ ಟೇಕಿಂಗ್
the fixed numerical value of the cesium frequency. ನಾವು ಆಲ್ರೆಡಿ cesium frequency ಬಗ್ಗೆ we read it about it already in meter ಅಲ್ವಾ? ಸೊ ಅದೇನಂದ್ರೆ the unperturbed ground state hyperfine transition frequency of the cesium 133 atom. ಓಕೆ, ಸೊ ನಾವು ಏನ್ ಮಾಡ್ತೀವಿ, cesium atom ತಗೊಂಡ್ವಿ. ಓಕೆ, ಅದನ್ನ ನಾವು ಗ್ರೌಂಡ್ ಸ್ಟೇಟ್ ಅಲ್ಲಿ ಹೈಪರ್ಫೈನ್ ಇದ್ದಾಗ ಅದರದ್ದು ಏನ್ ಟ್ರಾನ್ಸಿಷನ್ ಫ್ರೀಕ್ವೆನ್ಸಿ ಆಗುತ್ತಲ್ಲ, ಆ ಒಂದು ಸಮಯವನ್ನ ನಾವು ಸೆಕೆಂಡ್ ಅಂತ ಡಿಫೈನ್ ಮಾಡಿದ್ವಿ. ಓಕೆ, ಅದೊಂದು ಸಮಯವನ್ನ ಆ ತರ ಡಿಫೈನ್ ಮಾಡಿದ್ವಿ. ಅದಾದ್ಮೇಲೆ ಆಂಪಿಯರ್ ಬರೋಣ. ದ ಆಂಪಿಯರ್ ಸಿಂಬಲ್ A is the SI unit of electric current. It is defined by taking the fixed numerical value of the elementary charge E to be 1.6 ಅಂತ ಇಷ್ಟು ನೆನ್ಪಿಟ್ಕೊಳ್ಳಿ. ಓಕೆನಾ, ಇಂಟು 10⁻⁻19. ಓಕೆ, ಆಸ್ ಆಫ್ ನಾವು ಇಷ್ಟು ನೆನ್ಪಿಟ್ಕೊಂಡ್ವಿ. ಸೊ ಅದನ್ನ ನಾವು ಹೇಗ್ ತಗೊಂಡ್ವಿ, ಎಲೆಕ್ಟ್ರಿಕಲ್ ಚಾರ್ಜ್ ಇರುತ್ತಲ್ವಾ E, ಅದರಿಂದ ನಾವು ಡಿಫೈನ್ ಮಾಡಿದ್ವಿ ಆಂಪಿಯರ್ ಅಲ್ವಾ. ಬಿಕಾಸ್ ಯಾಕೆ, ಕರೆಂಟ್ ಅಲ್ಲಿ ಏನಾಗುತ್ತೆ, ದೀಸ್ ಚಾರ್ಜಸ್ ಫ್ಲೋ ಅಲ್ವಾ. ಸೊ ಹಾಗಾಗಿನೇ ನಾವು ಆಂಪಿಯರ್ ಅದರಿಂದ ಡಿಫೈನ್ ಮಾಡಿದ್ವಿ. ಈಗ ನೆಕ್ಸ್ಟ್ ಬರೋಣ ಬಗ್ಗೆ ಅಲ್ವಾ. ಸೊ ಕೆಲ್ವಿನ್ ಅಲ್ಲಿ ಹೇಗೆ ಮಾಡಿದ್ವಿ, ಅದು ಮಾಡಿದ್ವಿ ಬೈ ಟೇಕಿಂಗ್ ದ ಬೋಲ್ಟ್ಜ್ಮನ್ ಕಾನ್ಸ್ಟೆಂಟ್. ರೈಟ್, ಸೊ ಬೋಲ್ಟ್ಜ್ಮನ್ ಕಾನ್ಸ್ಟೆಂಟ್ ತಗೊಂಡು ಮಾಡಿದ್ವಿ. ಅದ್ ಹೇಗೆ, ಏನು ಇಲ್ಲ, ಅದು ಯಾಕೆ ಅಂದ್ರೆ ಆ ಬೋಲ್ಟ್ಜ್ಮನ್ ಕಾನ್ಸ್ಟೆಂಟ್ ನಾವ್ ಯಾವಾಗ ಜೂಲ್ಸ್ ಪರ್ ಕೆಲ್ವಿನ್ ಮಾಡಿದಾಗ, ಎಕ್ಸ್ಪ್ರೆಸ್ ಮಾಡಿದಾಗ ಅದರದ್ದು ವ್ಯಾಲ್ಯೂ ನಮ್ಗೆ ಕೆಲ್ವಿನ್ ಬಗ್ಗೆ ಹೇಳ್ತಿತ್ತು. ಯಾಕೆ ಅಂದ್ರೆ ಇಟ್ ಇಸ್ ಬೇಸಿಕಲಿ kg ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಸ್ಕ್ವೇರ್ ಪರ್ ಕೆಲ್ವಿನ್ ಅಲ್ವಾ. ಸೊ ಹಾಗಾಗಿ ನಮ್ದು ಬಂತು. ಈಗ ಮುಂದೆ ಏನ್ ಮಾಡೋಣ, ಮುಂದೆ ಬರೋದು ಮೋಲ್. ಸೊ ಅದು ಮೋಲ್ ಬಗ್ಗೆ ಹೇಗೆ ಮಾಡೋದು, ಸೊ ದಿಸ್ ಇಸ್ ಮೋಲ್, ರೈಟ್. ಇದರಲ್ಲಿ ಇದು ಬೇಸಿಕಲಿ ಏನಂದ್ರೆ ಇಟ್ ಇಸ್ ದಿ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಇರೋದು. ಅದ್ರಲ್ಲಿ ಹೇಗಿರುತ್ತೆ, ಅದರಲ್ಲಿ ನಮ್ದು ಬೇಸಿಕಲಿ ಯು ವಿಲ್ ಲರ್ನ್ ಸಮಥಿಂಗ್ ಕಾಲ್ಡ್ ಅವೊಗಾಡ್ರೋ ನಂಬರ್. ಸೊ ದಟ್ ಇಸ್ 6.022 ಇಂಟು 10⁻23. ನಾವೇನಂತೀವಿ ಅಂದ್ರೆ ಒಂದ್ ಮೋಲಲ್ಲಿ ಇಷ್ಟು ಏನಾದ್ರೂ ಎಂಟಿಟೀಸ್ ಇರುತ್ತೆ. ಎಂಟಿಟೀಸ್ ಅಂದ್ರೆ ಏನು, ಈಗ ಒಂದು ಮಾಲಿಕ್ಯೂಲ್ ಅಂತ ಹಿಡ್ಕೊಳ್ಳಿ, ಅದ್ರಲ್ಲಿ ಇಷ್ಟು ಆಟಮ್ಸ್ ಇರುತ್ತೆ ಅಲ್ವಾ. ಸೊ ಹೇಗೆ ಅಂದ್ರೆ ಒಂದು ದೊಡ್ಡದೇನಾದ್ರೂ ಇದ್ದಾಗ ಅದ್ರೊಳಗಡೆ ಏನ್ ಚಿಕ್ಕ ಎಲಿಮೆಂಟ್ಸ್ ಇರುತ್ತಲ್ವಾ, ಸೊ ಅಷ್ಟು ಎಲಿಮೆಂಟ್ಸ್ ಇದ್ರಲ್ಲಿರುತ್ತೆ. ಸೊ ದ್ಯಾಟ್ ಇಸ್ ನಥಿಂಗ್ ಬಟ್ ಎಂಟಿಟೀಸ್. ಓಕೆ, ಆಸ್ ಆಫ್ ನಾವು ಇಷ್ಟು ಅರ್ಥ ಆದ್ರೆ ಸಾಕು. ಅದಾದ್ಮೇಲೆ ನಾವು ಮಾತಾಡೋಣ ಲುಮಿನಸ್ ಇಂಟೆನ್ಸಿಟಿ. ಅದರದ್ದು ಬಂದಿದ್ದು ಕ್ಯಾಂಡೆಲಾ. ಒಂದ್ ನಿಮಿಷ. ಕ್ಯಾಂಡೆಲಾ ಅದ್ ಹೇಗ್ ಬಂತು, ಅದ್ ಬಂದಿದ್ದು ಲುಮಿನಸ್ efficacy of monochromatic radiation of frequency 540 into 10⁻12 hertz. ಓಕೆ, ಸೊ ಇದ್ರಲ್ಲಿ ನೀವು ಅನ್ಕೊಂತಿರ್ಬೋದು ಇದೇನಂತ. ಮೋನೋಕ್ರಮ್ಯಾಟಿಕ್ ಅಂದ್ರೆ ಒಂದು ಕಲರ್ದು ರೇಡಿಯೇಷನ್ ತಗೊಂಡ್ಬಿಟ್ಟು ಅದನ್ನ ನಾವು ಮೆಜರ್ ಮಾಡಿದಾಗ ಕ್ಯಾಂಡೆಲಾ ಬಂತು.
ಸೊ ಇಷ್ಟೆಲ್ಲ ಗೊತ್ತಾಯ್ತು. ಡೆಫಿನೇಷನ್ಸ್ ಅಷ್ಟೇನ್ ಬೇಕಾಗಿರಲ್ಲ, ಬಟ್ ನಾನು ನಿಮ್ನ ಅರ್ಥ ಮಾಡಕ್ಕೆ ಅಂತ ಹೇಳ್ಕೊಟ್ಟಿದ್ದು. ಸೊ ಆಸ್ ಆಫ್ ನೌ ನೀವು ನಿಮ್ದು NCERT ಅಲ್ಲಿ ಫಸ್ಟ್ ಮತ್ತೆ ಸೆಕೆಂಡ್ ಪೇಜ್ ಕವರ್ ಆಯ್ತು. ಈಗ ಬರೋಣ ಇದ್ರಲ್ಲಿ ಕನ್ವರ್ಷನ್ಸ್ ನಿಮ್ಗೆ ಎಲ್ಲರಿಗೂ ಗೊತ್ತಿರ್ಬೋದಲ್ಲ, ಬಟ್ ಅದನ್ನ ನಾನು ಹೇಳ್ತೀನಿ. ಸೊ 1 minute is equal to 60 seconds ಅಷ್ಟೆಲ್ಲರಿಗೂ ಗೊತ್ತು. ಅದಾದ್ಮೇಲೆ R ಬರೋಣ. 1 hour is equal to 60 minutes. That is equal to 60 into 60. That is equal to 3600 seconds. ಹೇಗೆ ಬಂತು? This is 60 minutes ಇದೆ. ಈಚ್ ಮಿನಿಟ್ ಅಲ್ಲಿ 60 seconds ಇರುತ್ತೆ ಅಲ್ವಾ? So ಹಾಗಾಗಿ ಬಂತು. ಇದೇ ತರ ಎಲ್ಲ ನೀವಿಲ್ಲಿ ನೋಡ್ಬೋದು. ರೈಟ್, ಒಂದ್ ನಿಮಿಷ. ಸೊ ಇಲ್ಲಿ ನಿಮ್ಗೆ ಕಾಣ್ತಾ ಇದೆ. ಅದಾದ್ಮೇಲೆ ಅದೇ ತರ 24 hours ಅಲ್ಲಿ ಹೇಗ್ ಬಂತು? ಇಲ್ಲಿ ಬರೀತೀನಿ. 24 hours ಹೇಗ್ ಬಂತು? 24 into 24 hours ಇದೆ. hours ಅಲ್ಲಿ ಎಷ್ಟು ನಿಮಿಷ ಇರುತ್ತೆ? 60 ಇರುತ್ತೆ. 60 ನಲ್ಲಿ ಎಷ್ಟು ಸೆಕೆಂಡ್ಸ್ ಇರುತ್ತೆ? 60 ಇರುತ್ತೆ. ಮಲ್ಟಿಪ್ಲೈ ಮಾಡಿದಾಗ ಇದು ಬಂತು ಅಲ್ವಾ? ಇದೇ ತರ ಇಲ್ಲಿ ಮುಂದೆ ನೀವ್ ನೋಡ್ಬೋದು 1 year ಅಲ್ಲಿ 36.525 days ಇರುತ್ತೆ. ಅದೇ ತರ ಅದು ಹಾಗೆ ಕನ್ವರ್ಷನ್ ಮಾಡ್ತಾ ಹೋಗಿ. ನೀವಿಲ್ಲಿ ಎಷ್ಟೊಂದ್ ಬೇರೆದ್ರಲ್ಲಿಯೂ ಬರುತ್ತೆ. ಅಂದ್ರೆ ಈಗ ಮುಂದೆ ಲೀಟರ್ ಇದೆ ಅಲ್ವಾ? ಅದಾದ್ಮೇಲೆ ಇದ್ರಲ್ಲಿ ನೀವ್ ಇನ್ನೊಂದೇನ್ ಕಲಿತೀರಾ? ಡೆಸಿಮೀಟರ್ ಕ್ಯೂಬ್ ಕಲಿತೀರಾ. ಅದು ಈಕ್ವಲ್ ಟು 10 to the power minus 3 ಮೀಟರ್ ಕ್ಯೂಬ್. ಸೊ ಅದೊಂದ್ ಕಲಿತೀರಾ. ಅದಾದ್ಮೇಲೆ ಬಂದ್ಬಿಟ್ಟು ಟನ್ ವಿ ಯೂಶಲಿ ಯೂಸ್ ಇಟ್ ಅಲ್ವಾ? ಸೊ ಟನ್ ಅಂದ್ರೆ 10 to the power 3 kg. ರೈಟ್. ಸೊ ಇಷ್ಟೆಲ್ಲ ಆಯ್ತು. ಇದಾದ್ಮೇಲೆ ಏನಿದೆ? ಕ್ಯಾರೆಟ್. ನಿಮ್ದು ಕ್ಯಾರೆಟ್ ಯಾವ್ದ್ರಲ್ಲಿ ಯೂಸ್ ಆಗುತ್ತೆ? ಯೂಶಲಿ ನಾವು ಗೋಲ್ಡ್ ಎಷ್ಟು ಬೆಲೆ ಅಂತ ಹೇಳಕ್ಕೆ ವಿ ಯೂಸ್ ಇಟ್ ಲೈಕ್ 24 ಕ್ಯಾರೆಟ್ ಗೋಲ್ಡ್ ಅಲ್ವಾ? ಅಂದ್ರೆ ಪ್ಯೂರ್ ಇದೆ ಫುಲ್ಲು ಅಂತ ಹೇಳಕ್ಕೆ. ಸೊ ಅದರದ್ದು ವ್ಯಾಲ್ಯೂ ಎಷ್ಟು ಗೊತ್ತಾ ನಿಮ್ಗೆ? ಸೊ 1 ಕ್ಯಾರೆಟ್ is equal to 200 mg. ರೈಟ್. ಅದಾದ್ಮೇಲೆ ಬಾರ್ ಎದಕ್ಕೆ ಯೂಸ್ ಆಗುತ್ತೆ ಗೊತ್ತಾ? ಬಾರ್ ಇಸ್ ಬೇಸಿಕಲಿ ಯೂಸ್ ಫಾರ್ ಪ್ರೆಷರ್. ಓಕೆ. ಸೊ ಪ್ರೆಷರ್ ಅದನ್ನ ಹೇಗೆ ಬರೀತೀರಾ? ಸೊ 1 bar is equal to 10 to the power 5 Pascal. Pascal is also a unit of pressure, right? So next, Curie. Okay, ಒಂದ್ ನಿಮಿಷ. Next ಬಂದ್ಬಿಟ್ಟು Curie. And I'll be represented as CI ಅಲ್ವಾ? ಅದು ಏನಂದ್ರೆ ಫ್ರೀಕ್ವೆನ್ಸಿ ಅಂತ ಹೇಳ್ಬೋದು. Okay, so it is basically equal to 3.7 into 10 to the power 10 S minus ಅಂದ್ರೆ second to the power minus 1 ಅಲ್ವಾ? ನೆಕ್ಸ್ಟ್ ರಾಯಿಂಗ್ಟನ್. ಸೊ ಅದನ್ನ ನಾವು 2.58 into 10 to the power minus 4 per kg ಅಲ್ವಾ? ಅದಾದ್ಮೇಲೆ ನಾವು ಕ್ವಿಂಟಲ್ ಬಗ್ಗೆ ಮಾತಾಡೋಣ. ಕ್ವಿಂಟಲ್ ನಾವು ಯೂಶಲಿ ಯೂಸ್ ಮಾಡ್ತೀವಿ ಅಲ್ವಾ? 1 ಕ್ವಿಂಟಲ್ ರೈಸ್, ಅಕ್ಕಿ ಆ ತರ ಹೇಳ್ತೀವಿ. ಸೊ ಅದರದ್ದು ವ್ಯಾಲ್ಯೂಸ್ ಬಂದ್ಬಿಟ್ಟು 100 kg. ಇದನ್ನ ನೆನ್ಪಿಟ್ಕೊಳ್ಳಿ. that quintal is always
100 kg ಮತ್ತೆ ಟನ್ ಇಸ್ 1000 kg. ಓಕೆ, ಇದ್ರ ಮಧ್ಯದಲ್ಲಿ ನೋ ಕನ್ಫ್ಯೂಷನ್. ಓಕೆ, ಕನ್ಫ್ಯೂಸ್ ಮಾಡ್ಕೊಳ್ಳೇಬಾರ್ದು. ಯು ಕ್ಯಾನ್, ನೀವ್ ಹೇಗೆ ನೆನ್ಪಿಟ್ಕೋಬಹುದಂದ್ರೆ PQRST, ಟಿ ಆದ್ಮೇಲೆ ಬರುತ್ತೆ ಕ್ಯೂದು. ಸೊ ಕ್ಯೂ ಶುಡ್ ಬಿ ಲೆಸರ್ ಬಿಕಾಸ್ ಕ್ಯೂ ಕಡಿಮೆ ಬರುತ್ತೆ. ಆ ತರ ನೆನ್ಪಿಟ್ಕೊಳ್ಳಿ. ನಿಮ್ದೇ ನೆಮೋನಿಕ್ಸ್ ಕ್ರಿಯೇಟ್ ಮಾಡ್ಕೊಳ್ಳಿ. ಓಕೆನಾ? ನನ್ ನೆಮೋನಿಕ್ಸ್ ಅದೇ ಇತ್ತು. ಏನಂದ್ರೆ ಆಲ್ಫಾಬೆಟ್ಸ್ ಅಲ್ಲಿ ಕ್ಯೂ ಮೊದ್ಲು ಬರುತ್ತೆ. ಸೊ ಅದಕ್ಕಾಗಿ ಅದು ಚಿಕ್ಕದು ಅಂತ ಅರ್ಥ. ಆ ತರ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ನಾವಿಷ್ಟೆಲ್ಲ ಕವರ್ ಮಾಡಿದ್ವಿ. ಇನ್ನೊಂದು 2-3 ಇದೆ, ಅದನ್ನು ಕವರ್ ಮಾಡ್ಬಿಡೋಣ. ಬಾನ್. ಬಾನ್ ಇಸ್ ನಥಿಂಗ್ ಬಟ್ ಅಗೇನ್ ಏರಿಯಾ ಟೈಪ್ಸ್ ಬರುತ್ತೆ. ಸಾರಿ, ಬಾನ್ ಇಸ್ ನಥಿಂಗ್ ಬಟ್ ಏರಿಯಾಗೆ. ಓಕೆ, ಆಮೇಲೆ ನೆಕ್ಸ್ಟ್ ಅದಾದ್ಮೇಲೆ ಏಕರ್, ಹೆಕ್ಟರ್, ಇದೆಲ್ಲ ಅದೇ ಬಂದ್ಬಿಡುತ್ತೆ. ಓಕೆ, ಸೊ ನೆಕ್ಸ್ಟ್ ಬರೋಣ. ಓ, ಇದೊಂದು ಮಿಸ್ ಮಾಡಬೇಡಿ. ATM ಅಂದ್ರೆ ನಾಟ್ ದ ATM. ಸೊ ATM is basically used for standard atmospheric pressure. ಅದರದ್ದು ವ್ಯಾಲ್ಯೂ ಏನಂದ್ರೆ 1.013 into 10 to the power 5 Pascal. ರೈಟ್, ಈಗ ಮುಂದೆ ಹೋಗೋಣ. ಸೊ ಇಷ್ಟೆಲ್ಲ ಕಲ್ತ್ವಿ. ಈಗ ನಾವು ಬರೋಣ ಸೆಕ್ಷನ್ 1.3ಗೆ, ದಟ್ ಇಸ್ ಸಿಗ್ನಿಫಿಕೆಂಟ್ ಫಿಗರ್ಸ್. ಸಮಥಿಂಗ್ ನ್ಯೂ. ಸಿಗ್ನಿಫಿಕೆಂಟ್ ಫಿಗರ್ಸ್. ರೈಟ್, ಸೊ ಅದ್ರಲ್ಲಿ ಏನಾಗುತ್ತೆ, ಈಗ ನಾವು ಏನಾದ್ರೂ ಮೆಜರ್ಮೆಂಟ್ ಮಾಡ್ತೀವಿ, ಅದ್ರಲ್ಲಿ ಅದು ನಿಮ್ದು ಫುಲ್ ಕರೆಕ್ಟ್ ಇರುತ್ತೆ ಅಂತ ಏನೋ ಗ್ಯಾರಂಟಿ ಇರಲ್ಲ ಅಲ್ವಾ? ಸೊ ಅದ್ರಲ್ಲಿ ಏನಾದ್ರೂ ಏನೋ ಚಿಕ್ಕ ಪುಟ್ಟ ಎರರ್ಸ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ನಾವು ಅದನ್ನ ರೆಪ್ರೆಸೆಂಟ್ ಮಾಡಕ್ಕೆ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಯೂಸ್ ಮಾಡ್ತೀವಿ. ಅದ್ರಲ್ಲಿ ಏನು ಹೇಳಿ, ಸೊ ಇದ್ರಲ್ಲಿ ಏನಾಗುತ್ತೆ, ಇದ್ರಲ್ಲಿ ಒಂದು ರಿಲಯಬಲ್ ಡಿಜಿಟ್ಸ್ ಇರುತ್ತೆ. ಅದಂದ್ರೆ ಅದು ನೀವು ಫುಲ್ ಶೋರ್ ಇರ್ತೀರಾ ದಟ್ ಅದು ನಿಮ್ದು ಕರೆಕ್ಟ್ ಇದೆ ಅಂತ. ಮತ್ತೆ ಇನ್ನೊಂದು ಬಂದ್ಬಿಟ್ಟು ಅನ್ರಿಲಯಬಲ್ ಇರುತ್ತೆ, ಅನ್ಸರ್ಟನ್. ಸೊ ಇದು ಬಂದ್ಬಿಟ್ಟು ಅನ್ಸರ್ಟನ್ ಇರುತ್ತೆ. ರೈಟ್, ಅದು ಹಾಗಾದಾಗ ನಾವ್ ಇದನ್ನ ಎರಡನ್ನ ಆಡ್ ಮಾಡಿದಾಗ ಯು ಗೆಟ್ ಸಿಗ್ನಿಫಿಕೆಂಟ್ ಫಿಗರ್ಸ್. ರೈಟ್, ಸೊ ಫಾರ್ ಎಕ್ಸಾಂಪಲ್ ಈಗ ನಾನು 1.62 ಸಾರಿ 1.62 seconds. ಸೊ ಇದರಲ್ಲಿ 1 is reliable, 6 is reliable, ಬಟ್ ಅದೆರಡು ಇದೆಯಲ್ಲ ಅದು ಅನ್ಸರ್ಟನ್ ಇದೆ. ಯಾಕಂದ್ರೆ ನೀವು ಮೆಜರ್ ಮಾಡೋ ಟೈಮಲ್ಲಿ ಮೇ ಬಿ ನೀವು 1-2-3 ಸೆಕೆಂಡ್ ಮುಂಚೆ ಮಾಡ್ಬಿಟ್ರಿ, ಇಲ್ಲ ಅದಕ್ಕಿಂತ ಮುಂಚೆ ಮಾಡ್ಬಿಟ್ರಿ, ಇಲ್ಲಾಂದ್ರೆ ಅದು ಆದ್ಮೇಲೆ ಮಾಡಿದ್ರಿ. ಸೊ ನೀವು ಗ್ಯಾರಂಟಿಯಾಗಿ ಹೇಳಕ್ ಆಗಲ್ಲ ದಟ್ ಇಟ್ ಈಸ್ 1.62. ಅದಕ್ಕೆ ಇದು ಅನ್ಸರ್ಟನ್ ಇದೆ. ಓಕೆ, 2. ಸೊ ಇದರಲ್ಲಿ ಬಂದ್ಬಿಟ್ಟು ದೇರ್ ಆರ್ 3 significant figures. ಓಕೆ, ಹೇಗೆ? ವಿಚ್ ಆರ್ 1, 6 and 2 ಅಲ್ವಾ? ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಏನು? 287.5. ಸೊ ಇದ್ರಲ್ಲೇನು, ಇದು ರಿಲಯಬಲ್. ಅಫ್ಕೋರ್ಸ್ ನಾನು ಕರೆಕ್ಟ್ ಆಗಿ ನೋಡಿರ್ತೀನಿ. ಇದನ್ನು ರಿಲಯಬಲ್, ಬಟ್ ಇದು ಬಂದ್ಬಿಟ್ಟು ಅನ್ಸರ್ಟನ್. ಸೊ ದ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಆರ್ 1, 2, 3, 4. ಸೊ 4 ಸಿಗ್ನಿಫಿಕೆಂಟ್ ಫಿಗರ್ಸ್. ಎಷ್ಟೆಲ್ಲ ಆಯ್ತಾ?
ಈಗ ನೆಕ್ಸ್ಟ್ ನಾವು ಇದು ಒಂದು ಮೇನ್ ಪಾಯಿಂಟ್ ನೀವು ತಿಳ್ಕೋಬೇಕು. ಅದೇನಂದ್ರೆ a choice of change of different units does not change the number of significant digits or figures in a measurement. ಅಂದ್ರೆ ಈಗ ನಾನು ಎಕ್ಸಾಂಪಲ್ ಕೊಡ್ತೀನಿ. ನಾನು 2.308 ಸೆಂಟಿಮೀಟರ್ ಅಂತ ನಾನು ಒಂದು ರೆಕಾರ್ಡ್ ಮಾಡಿದೆ ನನ್ನ ಮೆಜರ್ಮೆಂಟ್. ಓಕೆನಾ? ಅದೇನಾಯ್ತು ಅಂದ್ರೆ ನನ್ ಸರ್ ಹೇಳಿದ್ರು, ಇಲ್ಲ ನೀನ್ ಕನ್ವರ್ಟ್ ಮಾಡು ಮೀಟರ್ ಅಥವಾ ಮಿಲಿಮೀಟರ್ ಅಲ್ಲಿ. ಸೊ ನಾನು ಇದನ್ನ ಕನ್ವರ್ಟ್ ಮಾಡಿದಾಗ ಏನಾಗುತ್ತೆ, ಮೀಟರ್ ಅಲ್ಲಿ ಮಾಡಿದಾಗ 0.02308 ಆಯ್ತು. ಯಾಕೆ ಅಂದ್ರೆ 1 ಮೀಟರ್ ಇಸ್ ಈಕ್ವಲ್ ಟು 100 ಸೆಂಟಿಮೀಟರ್ ಅಲ್ವಾ? ಮೀಟರ್. ಮತ್ ಅದೇ ನಾನು ಮಿಲಿಮೀಟರ್ ಅಲ್ಲಿ ಮಾಡಿದಾಗ 23.08 ಬಂತು. ಯಾಕಂದ್ರೆ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 10 ಮಿಲಿಮೀಟರ್ ಅಲ್ವಾ? ಸೊ ಹಾಗ್ ಬಂತು. ಅದಕ್ಕೆ ಬಟ್ ಈ ಆಲ್ವೇಸ್ ಏನ್ ನೆನ್ಪಿಟ್ಕೋಬೇಕಂದ್ರೆ ಇದ್ರಲ್ಲಿ ನಾವು ಕೌಂಟ್ ಮಾಡಿದಾಗ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್? 1, 2, 3, 4. ಇಲ್ಲಿ 4. ಯಾವಾಗ್ಲೂನು ನಾವ್ ಯಾವ ಯೂನಿಟ್ಸ್ ಚೇಂಜ್ ಮಾಡಿದಾಗ ಇಟ್ ಇಸ್ ಆಲ್ವೇಸ್ ಗೋಯಿಂಗ್ ಟು ಬಿ ದ ಸೇಮ್ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್. 1, 2, 3, 4. 1, 2, 3, 4. Always remember that. So different unit still same number of significant figures. Okay? ಸೊ ಅದೊಂದು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಈಗ ನಾವು ಇದ್ ನಾನು ಇಷ್ಟು ಈಸಿಲಿ ಕೌಂಟ್ ಮಾಡ್ತಿದ್ದೀನಲ್ಲ, ಅದ್ ಹೇಗ್ ಮಾಡೋದು ಅಲ್ವಾ? ಅದನ್ನ ಹೇಗ್ ಮಾಡೋದು ಅಂದ್ರೆ ಫಸ್ಟ್ ರೂಲ್ ಒಂದಿಷ್ಟು ರೂಲ್ಸ್ ಇದೆ, ಅದನ್ನ ನೆನ್ಪಿಟ್ಕೋಬೇಕು. ಅದ್ ಹೇಗೆ ಅಂದ್ರೆ ಫಸ್ಟ್ ರೂಲ್ ಏನ್ ಹೇಳುತ್ತೆ ಅಂದ್ರೆ ಆಲ್ ದ ನಾನ್ ಝೀರೋ ಡಿಜಿಟ್ಸ್ ಆರ್ ಸಿಗ್ನಿಫಿಕೆಂಟ್. ಸೊ ನಾನ್ ಝೀರೋ ಇದ್ರೆ ದೇ ಆರ್ ಸಿಗ್ನಿಫಿಕೆಂಟ್. ಅಂದ್ರೆ ಏನು? ಇಟ್ಸ್ ಲೈಕ್ 1 ಇಂದ 9 ತನಕ ಯಾವ್ದು ಡಿಜಿಟ್ ತಗೊಳ್ಳಿ, ಇಟ್ ಇಸ್ ಆಲ್ವೇಸ್ ಸಿಗ್ನಿಫಿಕೆಂಟ್. ಓಕೆ? ದ ಫಸ್ಟ್ ರೂಲ್ ಆಯ್ತು. ನೆಕ್ಸ್ಟ್ ಸೆಕೆಂಡ್ ರೂಲ್ ಅದೇನಂದ್ರೆ ಆಲ್ ದ ಝೀರೋಸ್ ಬಿಟ್ವೀನ್ ಟೂ ನಾನ್ ಝೀರೋ ಡಿಜಿಟ್ಸ್ ಆರ್ ಸಿಗ್ನಿಫಿಕೆಂಟ್ ನೋ ಮ್ಯಾಟರ್ ವೇರ್ ದ ಡೆಸಿಮಲ್ ಪಾಯಿಂಟ್ ಇಸ್, ಇಫ್ ಎಟ್ ಆಲ್. ಸೊ ಏನಂದ್ರೆ ಈಗ there are, let's say, let me write it down first. So all the zeros are significant if they are trapped between two non-zero digits. Okay, even if there is a decimal. Right. So ಇದರದ್ದು ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ. ಏನಂದ್ರೆ ಲೆಟ್ಸ್ ಸೇ 208. Okay, so this has how many? 1, 2, 3. 3 significant figures. I can also make it like 20008. Okay, so this will have 1, 2, 3, 4, 5. 5 significant figures because this is non-zero, this is non-zero, and these are the trapped zeros because they are between two non-zeros. Right? So therefore, you got to know that you have 5. I'll take one more example which has another, which has a decimal in it. Let's say 20.08. Now let's count. This is a non-zero. Sorry, yeah.
This is also non-zero. ಅದಾದ್ಮೇಲೆ ಇದೂನು ಟ್ರ್ಯಾಪ್, right? So 1, 2, 3, 4. So we have 4 significant figures. So we understood the first two rules. Now let's go to the third rule. It says if the number is less than 1, right? I'm reading out from here. Yeah. If the number is less than 1, the zeros on the right of the decimal point but to the left of the first non-zero digit are not significant. So ತುಂಬಾ ಕಾಂಪ್ಲೆಕ್ಸ್ ಆಯ್ತಾ? ಈಗ ಒಂದು ನಂಬರ್ n ಅಂತ ಹೇಳ್ಕೊಳ್ಳಿ. ಅದು ಇಟ್ ಇಸ್ ಲೆಸ್ ದ್ಯಾನ್ 1 ಅಂದ್ರೆ ಇಟ್ ವಿಲ್ ಬಿ 0.0 ಬ್ಲಾ ಬ್ಲಾ ಬ್ಲಾ, ಇಲ್ಲಾಂದ್ರೆ 0.05 something like that, ಆ ತರ ಇರುತ್ತೆ. So if it is less than 1, then the zeros on the right of the decimal point. So this is the decimal point. Okay, let me take this example 002308. So the decimals on the zeros on the right of the decimal. What is the right of the decimal? This side, right? The decimal on the right of the the zeros on the right of the decimal, but to the left of the first non-zero digit. So this is the first non-zero digit, right? Here, this side, right? This is the left side. So these are not significant, it's telling. So that means, so 1, 2, 3, these are not significant, not SF. So we have 1, 2, 3, 4. So 4 SF. I'll tell it again once more. So ಏನಾಗಿದೆ, ನಾನು 0.000816514. So this is my number. ಇದರಲ್ಲಿ ಏನಿದೆ, zeros right of the decimal point. This is this. ಇದ್ರದ್ದು right ಇದು. So 1, 2, 3. Okay. So these are not significant. Okay. And to the left of the first non-zero digit, the first non-zero digit is 8. So this is the left. So these four are not SF. And we have 1, 2, 3, 4, 5, 6. 6 significant figures. Right. ಈಗ ನಾವು fourth rule ಬರೋಣ. Right. The fourth rule says that the terminal or trailing zeros in a number without a decimal point are not significant. So first of all, what is terminal or trailing? ಈಗ ಹೇಗೆ ಅಂದ್ರೆ, ನಾನು 1450 terminal ಅಂದ್ರೆ ending. So this is the terminal trailing. Okay. So this is the terminal or trailing zero. So idu every time not significant if there is no decimal point. No decimal point. Okay. The terminal or trailing zero in a number without a decimal point are not significant. So abhi 145. Okay. This is there. This is significant because there is no zero. 3 SF. Now 1450. This is still 3 SF because it is a trailing zero. Again 145000. Again 1, 2, 3 only because these are trailing zeros. Right. So you can see that. You can also see that ಈಗ ನಾವು 123 ಸೆಂಟಿಮೀಟರ್ ಅಂತ ತಗೊಂಡಿದೀವಿ. ನಾವು ಅದನ್ನ ಕನ್ವರ್ಟ್ ಮಾಡಿದಾಗ ಮೀಟರ್ ಅಲ್ಲಿ ಇಟ್ ವಿಲ್ ಬಿ 12300 meter. But still you can see that the
number of significant figures are retained. So there is no change. Okay. Now, the last rule. What does the last rule say? It says that the trailing zeros in a number with a decimal point are significant. Okay. So again, there is a trailing zero. But what is the difference over here? With a decimal point. These are significant. Okay. So example ಕೊಡೋಣ ಒಂದು 3.500. ಸೊ ಏನಾಗುತ್ತೆ ಇದರಲ್ಲಿ 1, 2, 3, 4. Why is it 4? Because these are trailing zeros with the decimal point. You can see the decimal point here? Yes. Therefore, this one. Another example 0.06900. Now we can see that these two are not significant. Why? Because it is the zero is before the first non-zero. It is left of, right? Left of the first non-zero digit. And this is right of the decimal point, and it is less than 1. So therefore, these are not considered. Okay. So we have 1, 2, 3, 4. Why these two? Because they are trailing zero after a decimal point, right? So we have here again 4 significant figures, right? So we learn so much. Now, ಒಂದು ಆಂಬಿಗ್ವಿಟಿ ಬರುತ್ತೆ ಇಲ್ಲಿ. ಏನು ಅಂದ್ರೆ ನಾವು ಈಗ 4.700 ಮೀಟರ್ ಅಂತ ಬರೀತೀವಿ. ಬಟ್ ಅದನ್ನ ನಾವು ಕನ್ವರ್ಟ್ ಮಾಡಿದಾಗ 70.0 ಸೆಂಟಿಮೀಟರ್ ಆಗುತ್ತೆ ಅಲ್ವಾ? ಸೊ ಇಲ್ಲೇನಾಗ್ತಿದೆ ಅಂದ್ರೆ ನಾನು ಈಗ ಕೌಂಟ್ ಮಾಡಿದಾಗ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಲ್ಲಿ ಚೇಂಜಸ್ ಆಗ್ತಿದೆ, ಕನ್ಫ್ಯೂಷನ್ ಆಗ್ತಿದೆ. ಬಟ್ ಇನ್ ದಿ ಎಂಡ್ ಇಟ್ ಹ್ಯಾಸ್ 4 significant figures only. Okay. So that is why we use the scientific notation. Okay. Scientific notation ಅಂದ್ರೆ ಏನು ಈಗ? ಅದಂದ್ರೆ ನಾನೀಗ ಏನ್ ಬರಿಬೇಕಂದ್ರೂ a into 10 to the power b. a ಅಂದ್ರೆ ಏನು? ಯಾವ್ದಾದ್ರೂ ನಂಬರ್, ಅದು ಎಲ್ಲಿಂದಾದ್ರೂ ಇರ್ಬೋದು, 1 ಇಂದ 10 ಮಧ್ಯದಲ್ಲಿ ಇರುತ್ತೆ. b also can be any positive or negative number. Right. ಸೊ ಇದು ಆಯ್ತು. ಈಗ ನಾವು ಈಗ ಬರಿತೀವಲ್ವಾ a into 10 to the power b. This b is the order of magnitude. ಓಕೆ. ನಿಮ್ಗೆ ಯಾವ್ದಾದ್ರು MCQ ಅಲ್ಲಿ ಕೇಳ್ಬೋದು ಇದ್ರದ್ದು ಆರ್ಡರ್ ಆಫ್ ಮ್ಯಾಗ್ನಿಟ್ಯೂಡ್ ಏನು ಅಂತ. ಇದನ್ನ ನೀವು ಮಿಸ್ ಮಾಡ್ಕೋಬಾರ್ದು, ಯಾಕಂದ್ರೆ ಇದ್ರಿಷ್ಟು ಈಸಿ ಯಾವ್ದು ಅಲ್ಲ. ಸೊ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಾನು 1.28 into 10 to the power 7. Here 7 is the order of magnitude. Okay. So similarly, ನೆಗೆಟಿವ್ ಇತ್ತಂದ್ರೆ ಏನ್ ಮಾಡೋಣ ಅಂತ ಅನ್ಕೋಬಹುದು ನೀವು. ಸೊ 1.28 into 10 to the power -11 ಇತ್ತು ಅನ್ಕೊಳ್ಳಿ. ಇದರಲ್ಲಿ -11 is the order of magnitude, right? So let's come back to the ambiguity we were facing. How will the scientific notation clear the ambiguity? It will clear it by addressing it in this scientific notation, like 4.700 meter is equal to 4.700 into 10 to the power 2 centimeter, right?
ಇದರಲ್ಲಿ ಆಲ್ವೇಸ್ ನೆನ್ಪಿಟ್ಕೊಳ್ಳಿ, ದೀಸ್ ಆರ್ ನಾಟ್ significant. Okay, anything to the power of 10 is not significant. Okay, so therefore the significant figures are retained, right? And there is no confusion. Now, yeah, one thing to note that for a number greater than 1 and greater than 1 without any decimal, no decimal, well, the trailing zeros are not significant. Which was this rule? This was the third rule. I mean, fourth rule, sorry. And for a number with decimal idre trailing zeros plus decimal okay, ಇದೆರಡನ್ನ ನೆನ್ಪಿಟ್ಕೊಳ್ಳೇಬೇಕು. ಓಕೆ, ಸೊ ಈಗ ನಾನು ಕವರ್ ಮಾಡಿದೆ ಒಂದು ಫುಲ್ ಸೆಕ್ಷನ್ ಬೇಸಿಕಲಿ NCERTದು. ಯು ಕ್ಯಾನ್ ಸಿ ದಟ್ ಇದ್ರಲ್ಲೆಲ್ಲ ಕವರ್ ಆಗಿದೆ. ಈಗ ನೆಕ್ಸ್ಟ್ ನಾನು ಹೋಗ್ತಿರೋದು ರೂಲ್ಸ್ ಆಫ್ ಅರಿಥಮೆಟಿಕ್ ಆಪರೇಷನ್ಸ್ ವಿತ್ ಸಿಗ್ನಿಫಿಕೆಂಟ್ ಫಿಗರ್ಸ್. ಈಗ ಇಷ್ಟೆಲ್ಲ ಮಾಡ್ತಿದೀವಿ, ಇದ್ರಲ್ಲಿ ಒಂದೋ ಎರಡೋ ರೂಲ್ಸ್ ಇದ್ದೇ ಇರುತ್ತಲ್ವಾ. ಇದು ಹೊಸ ರೂಲ್ಸ್. ಏನು ಅಂದ್ರೆ ಫಸ್ಟ್ ಈಗ ಮಲ್ಟಿಪ್ಲಿಕೇಶನ್ ಅಥವಾ ಡಿವಿಷನ್ ಮಾಡೋ ಟೈಮಲ್ಲಿ ನಾವು ಎವ್ರಿ ಟೈಮ್ ರಿಸಲ್ಟ್ ಬರುತ್ತಲ್ವಾ, ಸೊ ದಟ್ ಶುಡ್ ಆಲ್ವೇಸ್ retain as many significant figures as the original number with least significant figure. Right. ಈಗ ನೀವು ನಾನು ನಿಮ್ಗೆ ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. ಈಗ ನಾವು ಕ್ಯಾಲ್ಕುಲೇಟ್ ಮಾಡುತ್ತೆ ಒಂದು ಡೆನ್ಸಿಟಿ ಅಂತ ತಿಳ್ಕೊಳ್ಳಿ. ಅದನ್ನ ನಾವು 4.273 by 2.51 ಮಾಡ್ತೀವಿ. ಅದು ಕ್ಯಾಲ್ಕುಲೇಟ್ ಹೇಗ್ ಮಾಡೋದು? ಬಂದ್ಬಿಟ್ಟು 1. ಲಾಂಗ್ ಇದು ಬರುತ್ತೆ. ಸೊ ಇಟ್ಸ್ ಲೈಕ್ 1.6925 ಸಮಥಿಂಗ್ ಲೈಕ್ ದಟ್ ಹೇಗೋ ಬರುತ್ತೆ ಅಲ್ವಾ. ಇದನ್ನ ನಾನು ಏನ್ ಮಾಡ್ತೀನಿ, ಇದರಲ್ಲಿ ಇವೆರಡರಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟಿದೆ? 1, 2, 3. ದಿಸ್ ಇಸ್ 3. ದಿಸ್ ಇಸ್ 1, 2, 3, 4. ದಿಸ್ ಇಸ್ 4. ಸೊ ನಾನು ಲೀಸ್ಟ್ ಸಿಗ್ನಿಫಿಕೆಂಟ್ ಫಿಗರ್ಸ್ ನ ಇಲ್ಲಿ ಇಡಬೇಕು. So that is why my result will be always 1.69 and this will not exist. Okay, because I chose the least significant figure. 1 minute. Yeah, so this is the first rule. So what did we learn? We learned that whenever ನಾವು ಮಲ್ಟಿಪ್ಲೈ ಅಥವಾ ಡಿವಿಷನ್ ಮಾಡಿದಾಗ ಅದರಲ್ಲಿ 2 ನಂಬರ್ಸ್ ಜೊತೆ ಮಲ್ಟಿಪ್ಲೈ ಅಥವಾ ಡಿವೈಡ್ ಮಾಡಿರ್ತೀವಲ್ಲ, ಆ 2 ನಂಬರ್ಸ್ದು ಅಲ್ಲಿ ಒಂದು ನಂಬರ್ದು ಯಾವ್ದು ಎಲ್ಲರಿಗಿಂತ ಚಿಕ್ಕದು ಸಿಗ್ನಿಫಿಕೆಂಟ್ ಫಿಗರ್ ಇರುತ್ತೆ ಅಷ್ಟೇ ನಮ್ದು ರಿಸಲ್ಟ್ ನಲ್ಲಿ ಇರಬೇಕು. ಇನ್ನೊಂದು ಬಂದ್ಬಿಟ್ಟು ಅಡಿಷನ್ ಅಥವಾ ಸಬ್ಟ್ರಾಕ್ಷನ್ ಮಾಡಿದಾಗ. ಅದು ಹೇಗೆ?
ಸೊ addition or subtraction ಇದರಲ್ಲಿ ಏನು ಅಂದ್ರೆ the result must retain as many decimal places. It is not significant figures. I repeat, it is not significant figures anymore. It is as many decimal places as there are in the least one. Okay. So I know ಇದು ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿದ್ದಿರ್ಬೋದು, ಬಟ್ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಏನು ಅಂದ್ರೆ 0.307. ಓಕೆ, ನಾನು ಇನ್ನೊಂದು ಹಾಕ್ತೀನಿ 0.3075 minus 0.1. So 5601. Okay, so you get this. But idರಲ್ಲಿ ಏನಿದೆ, we have to have, okay, let's give this, okay, 1 minute. Give this 11. No, yeah, I'll give this, yeah, 11, yeah, for 9. Okay, I'll give this 3. So we have 6, right? So it says that we should have the least decimal places from this original में. These are the decimal points. Sorry about this. Yeah. Give you a new example. Okay. The sum of these numbers 436.32 plus 111.111 again. Okay. So we'll get 1, 3, 4, 7, 4, 5, right? So now we'll have to okay, there's nothing over here. Okay, we'll have to consider the decimal points. These are the decimal points. Now, from these two, which one has the least number of decimal points? This one, and it is 1, 2. Now, our result must contain as many as this one contains. So we will be removing 1. So it is going to be 547.43. Okay. So this is what it is. And now, so we completed the rules of the arithmetic operations. And now we'll be coming to rounding off. So rounding off is easier than significant figures. It has just two simple rules. What is it? If the preceding digit, okay, the preceding digit, let's say, I'll teach you with an example. So 546.614, and I want to remove this 4. So check if the preceding digit, this is my preceding digit. Okay. So now we'll check if this digit that I want to drop is less than 5 or greater than 5. We can see that it is less than 5. So whenever it is less than 5, you just drop it. You do nothing, just drop it. So you'll get a 546.61. That's it. But let's take another example. This is the second case, 5.617. So we can see that this is greater than 5. Is greater than 5, right? So whenever the digit that you want to drop is greater than 5, you increase the preceding digit by 1.
Okay, plus 1 basically. So it will be 546.62. So when it is less than 5, you just drop it here. You increase the preceding digit by 1 and drop. Right. So this is done. One thing, we are just talking about less than 5 or greater than 5. But ಈಗ ನಾವು ಈಕ್ವಲ್ ಟು 5 ಬಂತು ಅಂದ್ರೆ ಏನ್ ಮಾಡೋದು ಅಂತ. ಸೊ ಇದ್ರಲ್ಲಿನೂ 2 ಕೇಸ್ ಬರುತ್ತೆ. ಅದು ಹೇಗೆ ಅಂದ್ರೆ ಲೆಟ್ಸ್ ಸೇ 546.45. ಓಕೆ, ಇದ್ರಲ್ಲಿ ಏನ್ ಮಾಡ್ತೀನಿ, ವಿ ಗಾಟ್ ದಟ್ n is equal to 5 here. ನಾನು ಪ್ರಿಸೀಡಿಂಗ್ ಡಿಜಿಟ್ ಚೆಕ್ ಮಾಡ್ತೀನಿ. If the preceding digit it is unchanged, just drop it. Drop the 5. But let's say 546.635. Here you can see that this is odd. The preceding digit is odd. When it is odd, what you have to do is you have to increase it. Again, the preceding digit is increased. So 546.4. Okay, so simple. I'll read it from the textbook just for your yeah. The rule by convention is that, okay, let's say the 5 one. If the preceding digit is even, the insignificant digit is simply dropped. And if it is odd, the preceding digit is raised by 1. So today we covered, I'll wrap it up, just a quick summary. We learned what are units, the different systems of units. It was ಅದರಲ್ಲಿ ಏನೇನಿತ್ತು, CGS, FPS, and MKS. And finally, we learned about SI units, the standardized units that we follow now. Okay, so ಇದಾದ್ಮೇಲೆ we learned their definitions ಅಲ್ವಾ. ಅದಾದ್ಮೇಲೆ ನಾವು ಇದರದ್ದು ಕನ್ವರ್ಷನ್ಸ್ ಓದಿದ್ವಿ ಸ್ವಲ್ಪ, ಅದೆಲ್ಲ ಆಯ್ತು. ನೆಕ್ಸ್ಟ್ ಬಂದ್ಬಿಟ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಓದಿದ್ವಿ. ಸೊ ಅದ್ರಲ್ಲಿ ಏನೇನಿತ್ತು, ವಿ ಲರ್ನ್ ರೂಲ್ಸ್ ಓದಿದ್ವಿ ಅದರಲ್ಲಿ, ರೈಟ್. ಅದರಲ್ಲಿ ಇತ್ತು 5 ರೂಲ್ಸ್, 1 2 3 4 5. ಫಸ್ಟ್ ಏನಿತ್ತು ಅಲ್ಲಿ ಹೇಳ್ತೀನಿ ಬೇಗ ಬೇಗ. ಅದೇನಂದ್ರೆ ಎಲ್ಲ ನಾನ್ ಝೀರೋ ಸಿಗ್ನಿಫಿಕೆಂಟ್, ಆಮೇಲೆ ಟ್ರ್ಯಾಪ್ಡ್ ಇದ್ರೆ ಟ್ರ್ಯಾಪ್ಡ್ ಸಿಗ್ನಿಫಿಕೆಂಟ್, ಮತ್ತೇನು ದನ್ 1 ಬಟ್ ಟ್ರೇಲಿಂಗ್ ಇದ್ರೆ ನೋ, ಡೆಸಿಮಲ್ ಇದ್ರೆ, ಟರ್ಮಿನಲ್ ಇದ್ರೆ ಎಸ್, ಬಟ್ ಇಲ್ಲ ಅಂದ್ರೆ n ಲೆಸ್ ದ್ಯಾನ್ 1 ಇತ್ತು, ಅದಕ್ಕಿಂತ ಮುಂಚೆದೆಲ್ಲ ನೋ. ಓಕೆ, ಎಲ್ಲ ಝೀರೋಸ್ ನೋ. ಓಕೆ, ಸೊ ಇದು ರೂಲ್ಸ್ ಆಯ್ತು. ಇದಾದ್ಮೇಲೆ ನಾವು ಅಡಿಷನ್, ಇದು ಅರಿಥಮೆಟಿಕ್ ಆಪರೇಷನ್ಸ್ ಬಗ್ಗೆ ಓದಿದ್ವಿ. ಅದ್ರಲ್ಲಿ ಏನಿತ್ತು, ಮಲ್ಟಿಪ್ಲಿಕೇಶನ್ ಡಿವಿಷನ್ಗೆ ಸಿಗ್ನಿಫಿಕೆಂಟ್ ಫಿಗರ್ಸ್, ಲೀಸ್ಟ್ ಸಿಗ್ನಿಫಿಕೆಂಟ್ ಫಿಗರ್ ತಗೊಂಡ್ವಿ. ಅಡಿಷನ್ ಸಬ್ಟ್ರಾಕ್ಷನ್ಗೆ ಲೀಸ್ಟ್ ಡೆಸಿಮಲ್ ಪ್ಲೇಸ್ ತಗೊಂಡ್ವಿ. ಓಕೆ, ಅದಾದ್ಮೇಲೆ ರೌಂಡಿಂಗ್ ಆಫ್ ಕಲ್ತ್ವಿ.
ಅದರಲ್ಲಿನೂ ನಾರ್ಮಲ್ n ಗ್ರೇಟರ್ ದ್ಯಾನ್ 5 +1 ಮಾಡಿದ್ವಿ, n ಲೆಸ್ ದ್ಯಾನ್ 5 ಡ್ರಾಪ್, ಅನ್ಚೇಂಜ್ಡ್. ಈಕ್ವಲ್ ಟು 5 ಇದ್ದಾಗ ಇಲ್ಲೇ ಮೇಲೆ ಮಾಡಿದ್ವಿ 2 ಥಿಂಗ್ಸ್. ಈವನ್ ಇದ್ರೆ ಅನ್ಚೇಂಜ್, ಪ್ರಿಸೀಡಿಂಗ್ ಡಿಜಿಟ್ ಈವನ್ ಇದ್ರೆ ಅನ್ಚೇಂಜ್, ಇಲ್ಲ ಅಂದ್ರೆ ಆಡ್ ಇದ್ರೆ ಇನ್ಕ್ರೀಸ್ ಮಾಡಿ. ಸೊ ಇವತ್ತಿನ ಕ್ಲಾಸಿಗೆ ನಾವು ಇದೆಲ್ಲ ಕಲ್ತ್ವಿ. ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಡೈಮೆನ್ಷನ್ಸ್ ಬಗ್ಗೆ ಎಲ್ಲ ಕಲಿಸ್ತೀನಿ. ಸೊ ಐ ಹೋಪ್ ವಿಲ್ ಮೀಟ್ ಸೂನ್. ಥ್ಯಾಂಕ್ ಯು.